ಗುರುವೇ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಆರಾಮಿದ್ದೀರಪ್ಪ ಅಂತ ಅನ್ಕೋತೀನಿ. ನಾ ಮಾತ್ರ ಆರಾಮಿದ್ದೀನಿ ಈ ಅರುಣಾಚಲ ಪ್ರದೇಶದಾಗ. ಇವಾಗ ನಾನು ಅರುಣಾಚಲ ಪ್ರದೇಶದಲ್ಲಿರುವ ಮೇಜರ್ 26 ಆದಿವಾಸಿ ಒಳಗೆ ಇನ್ನೊಬ್ಬರ ಆದಿವಾಸಿಗಳ ಜೀವನವನ್ನು ತೋರಿಸ್ತೀನಿ. ಅವರೇ ಗಾಲೋ ಆದಿವಾಸಿಗಳು. ಗಾಲೋ ಆದಿವಾಸಿಗಳು ಇರುವ ಊರ ಹೆಸರು ದಾರ್ಕಾ. ಈ ದಾರ್ಕಾದಾಗ ಅತಿ ಹೆಚ್ಚು ಗಾಲೋ ಆದಿವಾಸಿಗಳದಾರ. ಇವರಿಗೆ ಎಜುಕೇಟೆಡ್ ಆದಿವಾಸಿಗಳು ಕೂಡ ಅಂತಾರೆ. दे इसको ले जा, इसको ले जा, दे रहा मेरे को. ಇವಾಗ ನಾನು ಫಸ್ಟಿಗೆ ನಿಮಗೆ ಈ ಗಾಲೋ ಆದಿವಾಸಿಗಳ ಮನೆಯ ಪ್ರವಾಸವನ್ನು ಮಾಡಿಸ್ತೀನಿ. ಈ ಊರೊಳಗೆ ಪ್ರತಿಯೊಂದು ಮನೆಯೂ ಇಷ್ಟು ದೊಡ್ಡ ಅದಾವ. ನಿಮಗೆ ನೋಡಿದಗಳಿಗೆ ಗೊತ್ತಾಗ್ತದ ಇಲ್ಲಿರುವ ಮನೆಗಳು ಎಷ್ಟು ದೊಡ್ಡವಪ್ಪ ಅನ್ನೋದು. ಇವಾಗ ನಾನು ನನ್ನ ಹಿಂದ್ಗಡೆ ಕಾಣುವ ಈ ಮನೆಯ ಪ್ರವಾಸವನ್ನು ಮಾಡಿಸ್ತೀನಿ. ಈ ಪೂರ್ತಿ ಮನೆ ಅನ್ನೋದೀಗ ಬಂಬೂಲಿಂದನೇ ನಿರ್ಮಾಣ ಆಗಿರ್ತದೆ. अदर संबंध इल्लिरुव मनेगळु फेमस नम इंडियादागे. गालो घर है ये तो पूरा गालो घर है जी. गालो ऐसे ही डिजाइन में बनाता है. ये सीम है और ये इसको बाहर बांदर हिंदी में कहा जाता है. बांदर हम लोग बाग बोलते हैं. बाग. और इसको सांग बोलता है. इसको सांग. सांग बैठने के लिए. बैठने के लिए. ये थोड़ा हाल है. ये बाहर का यहाँ पे अंदर का बहुत बड़ा है भैया आपका. हाँ जी हाँ. घर ये जो है इसको बागों का पूजा बोलता है. ये जो है ना पूजा है. बागो इसको बोलता है. बागो तेनला बोलता है. बागो तेन पूजा करने से ना इसको बनाता है. ಇವಾಗ ನೀವು ಈ ಮನೆ ಒಳಗೆ ಆರ್ನಮೆಂಟಲ್ ನೋಡ್ಬೋದು. ದೊಡ್ಡ ದೊಡ್ಡ ಪಾತ್ರೆ ಅದಾವ. ಇವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸನೇ ಅದ. ಇವರು ಮಂಗೋಲಿಯಿಂದ ಮೈಗ್ರೇಟ್ ಆದಾಗ ಇವರು पूर्व फादर्स ಏನಾದಾಗ ಆನ್ಸೆಸ್ಟರ್ ಅವರು ಇವಕನ್ನೆಲ್ಲ ತಂದಿದ್ದಿಲ್ಲಿ. इसको क्या बोलते हैं भैया? को बोलता है दासी. दासी. को भी बोलता है दासी बोलते हैं. इसमें क्या करते थे इसमें लोग? इसमें ये बात है कि हमारा ट्रेडिशनल कल्चर में शादी जो करने से ना उसको शादी में दे देता है. शादी में लड़की का घर में दे देता है. किचन समझते नामरा बोलते हैं. नामरा. इसको इस एरिया को नामरा बोलते हैं. एरिया पूरा का नामरा बोलता है. तो इसको बागो बोलता है. उसको उदू बोलता है. उदू. इसको न्योदे बोलता है. और इसको न्योशी बोलते हैं. न्योशी. ये इधर पूजा करता है जब ये वाला को. शादी में जैसा ये आगाम बोलता है इसको ना. आगाम. जब शादी में उसको मुर्गी काट कर उसको शादी में 2 बनाता है. एक लड़की एक लड़का बनाकर यहाँ दोनों को सैक्रिफाई करना रहता है. ಇದು ಏನು ನೋಡ್ತೀರೀಗ ಇದು ಮಿಥುನದು ಕೋಡ್ಗಳು. ಯಾವಾಗ ಮಿಥುನನ ಸ್ಯಾಕ್ರಿಫೈಸ್ ಮಾಡ್ತಾರೀಗ ಪೂಜೆಗಾಗಿರ್ಬೋದು ಮದುವೆಗರೆ ಆಗಿರ್ಬೋದು ಆವಾಗ ಮಿಥುನನ ಸ್ಯಾಕ್ರಿಫೈಸ್ ಮಾಡಿದಾಗ ಇವು ಏನು ಕೋಡ್ಗಳು ಉಳಿತವಾಗ ಕೋಡ್ಗಳನ್ನ ಈ ಮನೆ ಒಳಗೆ ಡೆಕೋರೇಷನ್ ಮಾಡ್ತಾರೆ. ಇಲ್ಲಿರುವ ಪ್ರತಿಯೊಂದು ಗಾಲೋ ಮನೆ ಒಳಗೆ ಈ ರೀತಿ ನೀವು ನೋಡ್ಬೋದು. ಇದು ಬಕೆಟ್ ಗಪ್ಲೆ ಅದ ಬಂಬೂ ಬಕೆಟ್. ಇದನ್ನ ಈ ಒಂದು ಊರೊಳಗೆ ಮೋಪಿನ್ ಫೆಸ್ಟಿವಲ್ ನಡೀತದ. ಆ ಮೋಪಿನ್ ಫೆಸ್ಟಿವಲ್ ಗಾಲೋ ಟ್ರೈಬ್ಸ್ದೊಳಗೆ ಬಿಗ್ಗೆಸ್ಟ್ ಫೆಸ್ಟಿವಲ್. ಅವಾಗ ಇದನ್ನ ಯೂಸ್ ಮಾಡ್ತಾರೆ. ಇದ್ರ ಒಳಗೆ ಲೋಕಲ್ ವೈನ್ ಇಟ್ಕೊಂಡು ಕೇಸಿಂದ್ರ ಹೋಗ್ತಿರ್ತಾರ. सिंग को निकाल दिया. सिंग का ये में उसको भी रेतम बोलते हैं. रेतम. इसको क्या बोलते हैं भैया? कागिर बोलता है. कागिर माने स्टोर जैसा बालकनी जैसा. जैसा शब्द कागिर. ಈ ಒಂದು ಆದಿವಾಸಿಗಳು ಮನೆ ಒಳಗೆ ಅಡಿಗೆ ಅನ್ನೋದೀಗ ಕಟ್ಟಿಗೆಯಿಂದಲೇ ಮಾಡ್ತಾರೆ ಹೆಚ್ಚಾನೆಚ್ಚ. ಇವಾಗ ಮಾಡರ್ನ್ ಬಂದಂತಂದು ಗ್ಯಾಸ್ ಯೂಸ್ ಮಾಡ್ತಾರೆ. ಇಲ್ಲೇನು ನೋಡ್ತೀರೀಗ इसको क्या बोलते हैं? ಪಿಂಟ್ ಮಿರಾಮ್. ಇದು ಇದಕ್ಕೆ ಪಿಂಟ್ ಮಿರಾಮ್ ಅಂತಾರೆ. ನಮ್ಮ ಕಡೆ ಯಾವ ರೀತಿ ಒಲಿ ಸಿಸ್ಟಮ್ ಇದ್ದಿರ್ತದಾಗ ಈ ಒಂದು ಊರೊಳಗೆ ಈ ಒಂದು ಮನೆ ಒಳಗೆ ಈ ರೀತಿ ಪಿಂಟ್ ಮರಾಮ್ ಸಿಸ್ಟಮ್ ಇದ್ದಿರ್ತದೆ. आप जो ये पहन रहे हैं ना. जी हाँ. ये क्या क्या है पूरा? इसको बोल एमो. इस कोड को. जी. और इसको बोलते हैं दोंगने. ये पार्ट दोंगने. ये बहुत पुराना वाला चीज़ होता है. पुराना चीज़ है. इसको गुम्पू बोलते हैं. इसको दोक्सो बोलते हैं. दोक्सो. इसका पार्ट भी बहुत हमारा ट्रेडिशनल में बहुत बड़ा प्राइस होता है ना इसको. बहुत कीमती है. इसको योक्सी बोलता है. योक्सी पुराना वाला दाव. और ये टोपी को बोलुक बोलता है. बोलुक. और ये जो है इसको लिल्ली बोलते हैं. लिल्ली. इसको लिल्ली बोलते हैं.
और इसको गेब्बू बोलता है। धनुष जो है, ये धनुष है। धनुष का जो अंदर में जो ये होता है ओमो बोलते हैं। ಇದೇನಾದಾಗ ಇದು ಬಾಣ ಇದ್ದಿರ್ತದ. ಇವೆಲ್ಲ ಆಗಿನ ಕಾಲದ ಬಿಲ್ಲು ಬಾಣಗಳು ಇವ್ರನ್ನ ಇಟ್ಕೊಂಡು ಕೇಸಿಂದ್ರೆ ಇವ್ರು ಇಲ್ಲಿ ಫಾರೆಸ್ಟ್ ಒಳಗೆ ಹಂಟಿಂಗ್ ಮಾಡ್ತಿದ್ರು ಮೊದಲ. ಇದೇನಾದಾಗ ಹಳೆ ಕಾಲದ ಚಾಕು ಇದು. ಇದೆಲ್ಲ ಭಾಳ ಹೆಚ್ಚು ಪ್ರೈಸ್ ಇದ್ದಿರ್ತವೆ ಇದಕ್ಕೆ. ಇದು ಪೂರಾ ಗಾಲೋ ಟ್ರೆಡಿಷನಲ್ ಡ್ರೆಸ್. ಇದು ಟ್ರೆಡಿಷನಲ್ ಹೌಸ, ಇದು ಮಾಡರ್ನ್ ಹೌಸ, ಎರಡೂ ಮನೆ ಅವ್ರದ್ದೇ. ಈ ಗಾಲೋ ಟ್ರೈಬ್ಸ್ದು ಮದುವೆ ಯಾವ ರೀತಿ ಆಗ್ತದ, ಇದ್ರದ್ದು ರೀತಿ ರಿವಾಜ ಏನು ಅನ್ನೋದು ಇವಾಗ ನಾನು ನಿಮಗೆ ಹೇಳ್ತೀನಿ. शादी में क्या क्या बना, मतलब स्टार्टिंग से क्या क्या होता है शादी? स्टार्टिंग में ये हो जाता है जब वो लड़की के लेने के लिए जाते हैं ना, पास लड़की को जो लेने के लिए जाते हैं, लेने के लिए पूछने जो एग्री हो गया तो इसको दे देते हैं। योक्सी बोलता है। ये योक्सी है। योक्सी तलवार देते तालो। ಇವು ಏನು ನೋಡ್ತಿರ್ಗ ನೀವು, ಇವು ಎಲ್ಲ ಇವ್ರಿಗೆ ಹೆಣ್ಣು ಇಷ್ಟ ಆಯ್ತಪ್ಪ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಕೇಸಿಂದ್ರೆ ಇವ್ರನ್ನ ಕೊಟ್ಟು ಬರ್ತಾರೆ. ನಮ್ಮಲ್ಲೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳಿಗೆ ವರದಕ್ಷಿಣೆ ಕೊಡ್ತಾರೆ, ಇಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಡ್ತಾರೆ. ಇವ್ರಿಗೆ ಹೆಣ್ಣು ಬೇಕಪ್ಪ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಇವ್ರ ಬಳಿ ಏನು ಹಳೆಯ ವಸ್ತುಗಳು ಇದ್ದಿರ್ತವ ಅವಕೂರ್ನೆಲ್ಲ ಕೊಟ್ಟು ಕೇಸಿಂದ್ರೆ ಆ ಮನೆ ಹೆಣ್ಣನ್ನು ತರ್ತಾರಲ್ಲಿ. उसके बाद शादी में जो है ना, ये मैंने जो प्रेजेंटेशन में देता है बहुत किस्म का बोलने के लिए बहुत होता है ना, बहुत सिस्टमेटिक है। ಗಾಲೋ ಆದಿವಾಸಿ ಮನೆಯೊಳಗೆ ಈ ರೀತಿ ನೀವು ಯಾರ ಮನೆಗೆ ಹೆಚ್ಚು ನೋಡ್ತಿರ್ಗ ಅವರು ಈ ಊರೊಳಗೆ ಶ್ರೀಮಂತರಿದ್ದಂಗೆ. ಅವಾಗ ಏನು ಮೈಗ್ರೇಟ್ ಆಗ್ತಿದ್ರಾಗ ಅವಾಗ ಕಾಲೇ ಕೈಲಿ ಅಂತೂ ಬರ್ತಿದ್ರು. ಅವರು ಚಲೋ ಚಾಕುನೇ ತೊಗೊಂಡು ಬರ್ತಿದ್ರು. ಯಾರೇ ದಾರಿ ಒಳಗೆ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಕಡೆಯ ಸಂಬಂಧ. ಇದಾದ ನೋಡ್ರಿ ಚೈನೀಸ್ ಚಾಕು. ಇದ್ರ ಡಿಸೈನ್ ಕೂಡ ನೋಡ್ಬೋದು ನೀವು, ಫುಲ್ ಹರಿತದ. ಒಂದು ಸಲ ಹಿಂಗೆ ಹೊಡೆದಪ್ಪ ಅಂತಂದ್ರೆ ಮನುಷ್ಯ ಖಲಾಸೆ ಆಗಬೇಕು. ಇದು ನಮ್ಮ ಇಂಡಿಯಾದಾಗ ಬಂದು ರೆಡಿ ಮಾಡಿ ಇವ್ರು ಹಾಕ್ಕೊಳ್ಳೋದು. ಪ್ರತಿಯೊಂದು ಗಂಡು ಮಕ್ಕಳು ಕೊಳ್ಳಾಗ ನಿಮಗೆ ಈ ರೀತಿ ದಾವು ಕಾಣ್ತದ. प्रेजेंटेशन दे, इसको ले जा, इसको ले जा, दे रहे मेरे को प्रेजेंटेशन घर को. ಅರೆ ಬಾಯ್ ಗುರುವೆ, ಅವ್ರೇನಾದಾಗ ಇದು ನನಗೆ ಗಿಫ್ಟ್ ಕೊಟ್ರೆ ಥ್ಯಾಂಕ್ ಯು ದಾದಾ. ಗುರುವೆ, ಇವಾಗ ನನಗೆ ಇಲ್ಲಿರುವ ಕೋಟ್ ಕೂಡ ಗಿಫ್ಟ್ ಕೊಡಕತ್ತಾರ. ಗಾಲೋ ಆದಿವಾಸಿಗಳ ಟ್ರೆಡಿಷನಲ್ ಕೋಟ್ ಇದು. एकदम नया है। मेरा बना कर रखो एकदम। बाप रे, कर्नाटक में आप जो फन कर रहने से कहाँ से लाया, कहाँ से? हाँ, सारे लोग देखिए इतना पूछता है ऐसे होकर जो आप अपना विदेश में जो ನೋಡಿದ್ರಾಗ ಗುರುವೆ ಯಾವ ರೀತಿ ಇತ್ತು ಇಲ್ಲಿರುವ ಮನೆಯಪ್ಪ ಅಂತಂದು. ಈ ಮನೆ ನೋಡಕ್ಕೆ ಬಂದು ನನಗೆ ಇದು ಒಂದು ದಾವ, ಚಾಕು ಮತ್ತು ಈ ಟ್ರೆಡಿಷನಲ್ ಕೋಟ್ ಸಿಕ್ತು. ಅವ್ರಿಗೆ ನನ್ನ ಕಡೆಯಿಂದ ನಮ್ಮ ಕರ್ನಾಟಕದ ಎಲ್ಲ ಜನತೆಯಿಂದ ಟ್ಯಾಂಕ್ಸ್ ಹೇಳುತ್ತಾ, ಇವಾಗ ನಾನು ನಿಮ್ಗೆ ಈ ಊರೊಳಗೆ ಯಾವ ರೀತಿ ಪೂಜೆಯನ್ನು ಮಾಡ್ತಾರಪ್ಪ ಅಂತ ಅನ್ನೋದು ತೋರಿಸ್ತೀನಿ. ಅಭಿ ಕ್ಯಾ ಪೂಜಾ ಹೈ ಭೈ ಉಧರ್? ये हाँ, लोकल पूजा। लोकल पूजा। हाँ। किस लिए बनाते हो पूजा भी? उसको ये बीमार है बोल के उसको अच्छा होने के लिए। जो बीमार होता है उसको अच्छा होने के लिए घर में पूजा करता है। हाँ, पूजा करता है। अभी देखो फूल बना रहा है ये वाला बम्बू से। बाबू। ये ना फूल। हाँ, ये पूजा हम लोग जो आदमी जो बीमार होता है ना, हाँ हाँ हाँ, बीमार होने से बीमार को अच्छा करने के लिए हम लोग इससे बनता है, बनाते हैं। इसके बना के इसमें धुंधाई गीत गाएगा। गीत गाने के बाद उसके बाद में हम लोग ये इसको शोर मुर्गी का हाँ बलिदान देता है, इसमें डालता है। नहीं, इस बाद में इसमें ऐसे यहाँ आप आके देखिए, इसमें मुर्गी देता है ना। हाँ हाँ हाँ, इसमें बलिदान मुर्गी और इसको शोर इसको शोर देता है। ये अलग अलग टाइप का फूल है ये। अलग अलग टाइप का पूजा, हम लोग इसको पूजा बोलते हैं। हाँ हाँ थोड़ा ये दुश्मन होने से उसको ये करके पूजा करके उन लोग आदमी को मारने के लिए हाँ हाँ, ये पूजा करता है, इसलिए उसको बचाने के लिए फिर यही पूजा करना पड़ता है। मारने के लिए भी ऐसे करना पड़ता है, बचाने के लिए भी ऐसे करना पड़ता है। ओ, इसको क्या नाम है इस पूजा का? पुदुमराबगम। पुदुंगराबगम। ये वाला पुराना है। अभी हम पूरा उससे अभी स्टार्ट करेंगे ना। चलो, ये 10 दिन हो गए। 10 दिन। तो आदमी बीमार हो तो उसके लिए वो किया, वो तो दुश्मन के लिए है। वो वाला अभी वो वाला ये हमारा बहू का अच्छा होने के लिए। अच्छा होने। ओहो।
दिया, ये लड़का बोला है ना, हाँ ये लड़की हो गया ना, ये लड़की का सुशी है ओहो ना, ये लड़की का पुत्ती है, ये हाथ है, ये हाथ है पूरा बन गया एक लड़का एक लड़की एक लड़का एक लड़की बन लड़का का नाम न्यूचूर, लड़की का नाम पोचूर। ನಾ ಇವಾಗ ನಿಮಗೆ ಈ ಒಂದು ಆದಿವಾಸಿಗಳು ಊರೊಳಗೆ ಯಾವ ರೀತಿ ಪೂಜೆಗಳನ್ನು ಮಾಡ್ತಾರಪ್ಪ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಕಡೆ ಪೂಜೆ ಮಾಡಬೇಕಪ್ಪ ಅಂತಂದ್ರೆ ಹಾರ ಹೂವುಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಪೂಜೆ ಮಾಡಬೇಕಪ್ಪ ಅಂತಂದ್ರೆ ಬಂಬುಗಳನ್ನು ಯೂಸ್ ಮಾಡ್ಕೊಂಡು ಕೇಸಿಂದ್ರ ಪೂಜೆ ಮಾಡ್ತಾರೆ. ಪ್ರತಿಯೊಂದು ಸಾಮಗ್ರಿಗಳೇನು ಇದ್ದಿರ್ತಾವಾಗ ಬಂಬುಲಿಂದನೇ ನಿರ್ಮಾಣ ಆಗಿರ್ತಾವ. ನಾನು ಹಿಂದ್ಗಡೆ ನೋಡ್ತಿರ್ಗ ಇವೆಲ್ಲ ಪೂಜಾದೊಳಗೆ ಯೂಸ್ ಮಾಡ್ತಾರೆ. ಇವು ಬಂಬೂ ಸಾಮಗ್ರಿಗಳು ಪೂಜಾದೊಳಗೆ ಬಳಕೆಯಾಗುವ ಇವುಗಳನ್ನು ಈ ಊರೊಳಗಿರುವ ಎಲ್ಲ ದೊಡ್ಡ ಮಂದಿ ಇಲ್ಲಿ ಆ ಮನೆ ಮುಂದೆ ಬಂದ ಕೇಸಿಂದ್ರೆ ಸೇರಿ ರೆಡಿ ಮಾಡ್ತಿರ್ತಾರೆ. ಇಲ್ಲಿರುವ ಪ್ರತಿಯೊಂದಕ್ಕೂ ಹೆಸರುಗಳು ಕೂಡ ಅದಾವ. इसका नाम न्यूदुक पौदुक, इसका नाम न्यूरिन पौरिन, ये कोरकी, ये राची, इसका नाम लिली पुली. ಈ ಮನೆ ಹೊರಗೆ ನಡಿಲಕತ್ತದಾಗ ಇವೆಲ್ಲ ಕೆಲಸವನ್ನು ಒಳಗೆ ಪೂಜಾರಿಗಳು ಇದ್ದಿರ್ತಾರೆ. ಅವರು ಇದನ್ನು ಏನೇನು ನಡೀತದ ಏನೇನು ಸ್ಯಾಕ್ರಿಫೈಸ್ ಮಾಡ್ತಾರಪ್ಪ ಅಂತ ಅನ್ನೋದು ಅವರು ಹಾಡದ ಮುಖಾಂತರ ದೇವರಿಗೆ ಹೇಳ್ತಿರ್ತಾರೆ. अभी इस पूजा में कितना सैक्रिफाइस करते हो आप? सूर एक तो बड़ा होगा, वो भी लड़की का, ओ एक सुअर 4 मुर्गी. 4 मुर्गी. ಇದೇನು ನೋಡ್ತಿರ ನನ್ನ ಕೈಯಾಗಿಂದು ಇದು ಲೋಕಲ್ ವೈನ. नहीं 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 चिकन और ये फिश नहीं लेंगे. नहीं 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 खाता ಮಚ್ಚ. ಇವಾಗಿನ ಪೂಜೆ ಸ್ಟಾರ್ಟ್ ಆಗೋದು ಲೇಟ್ ಅದ. ಅದ್ರ ಸಂಬಂಧ ಇಲ್ಲಿರುವ ಎಲ್ಲ ಜನರಿಗೆ ಚಿಕನ್ನ ಮತ್ತು ಮೀನ ಈ ರೈಸ್ ವೈನನ್ನು ಕೊಡ್ಲಕತ್ತಾರ. ಪ್ರತಿಯೊಂದು ಪೂಜಾದಾಗ ಪ್ರಾಣಿಗಳನ್ನು ಅರ್ಪಿಸ್ತಾರೆ. ಆಯಾ ಪೂಜಕ್ಕೆ ಆಯಾ ಪ್ರಾಣಿಗಳನ್ನೇ ಅರ್ಪಿಸ್ತಾರೆ. ಮಿಥುನನ ಅರ್ಪಿಸ್ತಾರೆ, ಕೋಳಿಯನ್ನು ಅರ್ಪಿಸ್ತಾರೆ, ಹಂದಿಯನ್ನು ಕೂಡ ಅರ್ಪಿಸ್ತಾರೆ. ಈ ಒಂದು ಪೂಜಕ್ಕೆ 1 ಹಂದಿ 4 ಕೋಳಿಯನ್ನು ಅರ್ಪಿಸ್ತಾರೆ. ಬಂಬುದಿಂದ ಏನು ಸಾಮಗ್ರಿಗಳನ್ನು ಮಾಡಿದ್ರಿಗ ಅದನ್ನ ಇವಾಗ ಇಲ್ಲಿ ನಡ್ಲಾಕತ್ತಾರ. ಇಲ್ಲಿ ನಡೆಯಕತ್ತದೀಗ ಈ ಪೂಜೆ ಏನಪ್ಪ ಅಂತಂದ್ರೆ ಮಕ್ಕಳ ಸಂಬಂಧ ಪೂಜೆ ನಡೀಲಕತ್ತದ. ಗಂಡ್ಮಕ್ಳು ಆಗಿಲ್ಲ ಅವ್ರ ಸೊಸಿಗೆ, ಅದ್ರ ಸಂಬಂಧ ಗಂಡು ಮಗು ಆಲೆಪ್ಪ ಅಂತಂದು ಈ ಪೂಜೆ ನಡೀಲಕತ್ತದ. ಇಲ್ಲಿರೋ ಪೂಜೆ ಇವಾಗ ಮುಗೀತು. ಅವಕರನ್ನ ಅರ್ಪಿಸ್ತಾರ. ಅರ್ಪಿಸಿ ಅವಕರನ್ನ ರಕ್ತ ಅವು ಮಾಂಸ ಏನು ಇದ್ದಿರ್ತಾವಾಗ ಅವು ಏನು ಬಂಬುಗಳಿಂದ ಮಾಡಿದ್ರಾಗ ಅವಕ್ರ ಮ್ಯಾಗ ಇಡ್ತಾರ. ಈ ಪೂಜಾರಿ ಗೆಟಪ್ ಏನ ये बालू का चमड़ा है. ये टाइगर का ये वाला टाइगर का दांत है. बालू का चमड़ी ये वाला दाम है. निकालते ದಾರ್ಕಾದಲ್ಲಿರುವ ಗೋಲು ಆದಿವಾಸಿಗಳ ಪೂಜಾರಿ ಗೆಟಪ. ಈ ಚಾಕು ಅನ್ನೋದೀಗ ಈ ಊರೊಳಗಿರುವ ಪ್ರತಿಯೊಬ್ಬರ ಗಣಮಕ್ಕಳು ಕೊಳ್ಳಾಗ ಇದ್ದಿರ್ತದ. ಈ ಚಾಕು ತಗೊಂಡ್ ಕೇಸಿಂದ್ರ ಫಾರೆಸ್ಟ್ ಹೋಗ್ತಿದ್ರು. ಇಲ್ಲಿ ಮೊದಲಿನ ಕಾಲದಾಗ ಹೆಚ್ಚೆಚ್ಚು ಜನ ಹಂಟಿಂಗ್ ಮಾಡೇ ಜೀವನವನ್ನ ಸಾಗಿಸ್ತಿದ್ರು. ಮೊದಲಿನ ಕಾಲದ ಬಿಲ್ಲು ಬಾಣವನ್ನು ತೋರಿಸ್ತೀನಿ. ಇದ್ರ ಒಳಗೆ ಬಾಣಗಳು ಇದ್ದಿರ್ತಾವ. ಇವು ಕೂಡ ಬಂಬೂಲಿಂದ ನಿರ್ಮಾಣ ಆಗಿರ್ತಾವ. ಇದು ಏನದೀಗ ಬಿಲ್ಲು ಈ ಥರ ಹಾಕ್ಕೊಂಡು ಇದು ಏನು ಇದ್ದಿರ್ತದೀಗ ಈ ಬಿಲ್ಲನ್ನು ತೊಗೊಂಡು ಕೇಸಿಂದ್ರ ಭಾಳ ಹಳಿದದಿದು. ಇದ್ರ ಮುಂದೆ ಕೆಬ್ಬಣದ ನೋಡ್ರಿ, ಇಲ್ಲಿ ಪೂರಾ ಚೂಪ್ಗದ. ಇವಾಗ ನಾನು ಕೂಡ ಎದನ್ನು ಟ್ರೈ ಮಾಡಮು. ಅಲ್ಲೇನು ಕಾಣ್ತದೆ ಈಗ ಕಟ್ಗೆ, ಆ ಕಟ್ಗೆಗೆ ಗುರಿ ಇಡಮ್ರಿ. ಓಹ್ ಫಸ್ಟ್ ಟೈಮ ನಮಗೆ ಯಾವ ರೀತಿ ಗುರಿ ಹತ್ತದ ಹೇಳ್ರಿ. ಇಲ್ಲಿ ಒಂದಿಷ್ಟು ಜನ ಅದಾರ ಈ ಊರೊಳಗಿನ ಜನ ಏನದೀಗ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ 2-3 ದಿನ ಕಾಡ್ದಾಗಿದ್ದು ಹಂಟಿಂಗ್ ಮಾಡ್ಕೊಂಡು ಕೇಸಿಂದ್ರ ಪ್ರಾಣಿಯರೇ ಯಾವರೇ ಪ್ರಾಣಿ ಪಕ್ಷಿಗಳನ್ನು ಕೊಂದು ಕೇಸಿಂದ್ರ ಇಲ್ಲಿ ತಂದು ತಿಂತಿರ್ತಾರೆ. ಬಿಲ್ಲು ಬಾಣದ ಜೊತೆ ಇವರು ಪ್ರತಿಯೊಂದು ಮನೆಯಾಗೂ ಈ ರೀತಿ ಗನ್ಗಳು ಇದ್ದಿರ್ತಾವ. ಈ ಗನ್ಗಳು ತೊಗೊಂಡು ಕೇಸಿಂದ್ರ
ಕಾಡೊಳಗೆ ಜಿಂಕೆ ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳನ್ನು ಭೇಟಿ ಆಡ್ತಾರೆ. ಓ ಗುರುವಾದ ಏನು ನೋಡ್ತಿರ್ಗ ಅದು ಪೂರಾ ದಾರ್ಕ ವಿಲೇಜ. ಈ ವಿಲೇಜ್ ಒಳಗೆ ಒಬ್ಬರು ಹೊರಗಿನವ್ರಿಲ್ಲ, ಎಲ್ಲ ಗಾಲೋ ಟ್ರೈಬ್ಸೇ. ಇವಾಗ ಹಿಂದ್ಗಡೆ ಕಾಣ್ತದೀಗ ಇದು ಇಲ್ಲಿನ ಫಾರೆಸ್ಟ್. ಕಾಡೊಳಗೆ ಹೊಂಟಿವಿ, ಏನರೇ ಸಿಕ್ತಪ್ಪ ಅಂತಂದ್ರೆ ಭೇಟಿ ಆಡ್ಕೊಂಡು ತೊಗೊಂಬರಮ್ರತ್ತ. ಗಾಲೋ ಆದಿವಾಸಿಗಳೇನದೀಗ ಅಡುಗೆ ಮಾಡುವಾಗ ಅದ್ಭುತವಾಗಿ ಬಂಬುವನ್ನು ಯೂಸ್ ಮಾಡ್ತಾರೆ. ಇವಾಗ ನೀವು ಮನೆ ಒಳಗೆ ನೋಡಿದ್ರಿ, ಪ್ರತಿಯೊಂದು ಸಾಮಾನೊಳಗೆ ನೀವು ಬಂಬುಗಳನ್ನು ನೋಡಿದ್ರಿ, ಬಟ್ ಅಡುಗೆ ಒಳಗೂ ಯೂಸ್ ಮಾಡ್ತಾರೆ. ಅದಕ್ಕೆ ಟ್ರೆಡಿಷ್ನಲ್ ಗಾಲೋ ಫುಡ್ ಅಂತಾರೆ. ಅದನ್ನು ರಾತ್ರಿ ಆಗಿ ನಾನು ನಿಮಗೆ ತೋರಿಸ್ತೀನಿ. ಈಗ ಅಲ್ಲಿ ತನಕ ವೇಟ್ ಮಾಡಿರಿ. ಇವಾಗ ಏನರೇ ಭೇಟಿ ಆಡ್ಕೊಂಡು ಬರಮ್ರತ್ತ ಹೊಟ್ಟಿ ಪಾಡಿಗೆ. ಕಾಡಿಗೆ ಯಾರೇ ಭೇಟಿ ಮಾಡೋಕ್ಕೆ ಹೋಗೋದು ಪೊಲೀಸರು ನೋಡಿದ್ರಪ್ಪ ಅಂತಂದ್ರೆ ಹಿಡಿದು ಒಳಗೆ ಹಾಕ್ತಾರೆ. ಆದರೂ ಇದು ಟ್ರೈಬಲ್ಸ್ ಏರಿಯಾ ಇರ್ತದೆ, ಅಷ್ಟೇನು ಸ್ಟ್ರಿಕ್ ಇರೋಲ್ಲ. ಅದ್ರ ಸಂಬಂಧ ಇವ್ರು ಸಣ್ಣ ಸಣ್ಣ ಪಕ್ಷಿಗಳನ್ನು ಮಾಡ್ತಾರೆ. ಇವಾಗ ಏನದೀಗ ಒಂದು ಪಕ್ಷಿಗೆ ಗುರಿ ಹಿಡಕತ್ತ ನಮ್ಮ ಬೈ. ಇನ್ನೇಗ ಒಂದು ಪಕ್ಷಿಗೆ ಹೊಡೆದೇವಿ, ಬಟ್ ಅದು ಓಡೋತು, ಗುರಿ ಮಿಸ್ ಆಯಿತು. ಇನ್ನೂ ಒಂದಕ್ಕೆ ಟ್ರೈ ಮಾಡ್ತೀವಿ. ನಾನು ಇವ್ರ ಜೊತೆ ಸೇರಿ ಏನೇನು ಮಾಡೋಕತ್ತೀನೋ. ಹೋಗುರ ಸ್ಲೋ ಬಾಯ್. ಪ್ರಾಣಿಗಳನ್ನು ಭೇಟಿಯಾಡೋದು ಇವಾಗ ಇಲ್ಲಿಗಲ್ಲದಪ್ಪ ಅಂತಂದು ಅದ್ರ ಸಂಬಂಧ ನಾನು ನಿಮಗೆ ಅದು ತೋರಿಸಲ್ಲ. ಅದನ್ನು ಹೊಡೆದಿನ ತಂದು ಹೇಳಲ್ಲ, ಹೊಡೆದಿಲ್ಲ ತಂದು ಹೇಳಲ್ಲ. ಬಟ್ ಇಲ್ಲಿದಿಂದ ನಾವು ಕಿತ್ತಳೆ ಹಣ್ಣನ್ನೇ ಹೊಡಿತೀವಿ. ಕಿತ್ತಳೆ ಹಣ್ಣನ್ನು ಇಲ್ಲಿದಿಂದ ತಳೆಗುಳಿಸ್ಬೇಕಂತ ಮಾಡಕತ್ತೀನಿ. ನೋಡಮ್ರಿ ಏನಾಗ್ತದ. ಗುರು ನಮ್ಗೆ ಎಲ್ಲಿ ಹತ್ತಬೇಕಪ್ಪ ಗುರಿ. ಗೊತ್ತಿಲ್ಲಾರ್ದೆ ನಾನು ಇಲ್ಲಿ ಇಟ್ಟು ಹೊಡೆದೆ, ಪೂರ ಹಿಂದೆ ಪೋರ್ಸ್ ಬಂದು ಪೆಟ್ಟು ಹತ್ತಿಲ್ಲಿ ಬೈ ಟ್ರೈ ಮಾಡಕತ್ತಾನ. ಓಹೋ ಜ್ಯೂಸ್ ನಿಕಾಲ್ ರೇ ಇಸ್ಕ. ಈ ಗಾಲೋ ಟ್ರೈಬ್ಸ್ದಾಗ ಹೆಚ್ಚಾನ ಜನ ಏನಾದಾಗ ಬಂಬುವನ್ನು ಯೂಸ್ ಮಾಡ್ಕೊಂಡು ಕೇಸಿಂದ್ರೆ ಕೆಲಸ ಮಾಡ್ತಿರ್ತಾರೆ. ನೀವು ಬೆಳಗ್ಗೆ ನೋಡಿರ್ಬೋದು, ಬಂಬೂಲಿಂದನೇ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿದ್ರು. ಈ ಸದ್ದ ನಾವು ಬಂಬೂಲಿಂದ ಅಡುಗೆಗಳನ್ನು ರೆಡಿ ಮಾಡ್ತೀವಿ. ಇವಾಗೆಲ್ಲ ಪಾತ್ರೆಗಳನ್ನು ಯೂಸ್ ಮಾಡ್ತಾರೆ. ಮೊದಲ ಇಲ್ಲಿರುವ ಗಾಲೋ ಟ್ರೈಬ್ಸ್ ಏನಾದಾಗ ಬಂಬೂಲಿಂದನೇ ಅಡುಗೆ ರೆಡಿ ಮಾಡ್ತಿದ್ರು. ಇವಾಗ ನಾವು ಕೂಡ ನಿಮ್ಗೆ ಬಂಬೂಲಿಂದ ಅಡುಗೆ ಮಾಡೋದನ್ನು ತೋರಿಸ್ತೀವಿ. ಬಂಬೂದಿಂದ ಅಡುಗೆ ಮಾಡಬೇಕಪ್ಪ ಅಂತಂದ್ರೆ ನಮಗೆ ಏನೇನು ಬೇಕಾಗ್ತದ, ಇವು ಎಲೆಗಳು ಬೇಕಾಗ್ತವ, ಬಾಳೆ ಎಲೆಗಪ್ಲೆ ಅದಾವ, ಬಟ್ ಸಣ್ಣ ಅದಾವ. ಇದ್ರ ಜೊತೆ ಬಂಬೂ ಪೀಸಸ್ ಬೇಕು. ತಳಗ ಕ್ಲೋಸ್ ಇದ್ದಿರ್ತದ, ಇಲ್ಲಿದಿಂದ ನೀವು ಹಾಕಿದ್ರೆ ತಳಗ ಬರಲ್ಲ. लोकल है, जंगल का पत्ता है, ऐसा फोल्ड करके ऐसे डालेंगे. ये जंगल का पत्ता और उसका नीचे, इसका नीचे थोड़ा पीच मछली हाँ मछली डाला है. हाँ. तो इसको ऐसा करके मिला के इसको अभी इधर इन करेगा. ऐसा मछली डालेंगे और पट्टा, मतलब गैप करके डालना चाहिए. तो ये पट्टा जो है नरम हो जाएगा ना इसका. इसको ऐसे डाल देगा आराम से. डायरेक्ट नहीं जलना है उसको, वो ना आराम से जलना है. आराम से जलना है. ये लोकल मछली है. लोकल मछली है. हाँ साइड में रखिए. अभी ऐसा रखेगा. हाँ घुमाते रहेगा. ये क्या है? ले पट्टा, इसको भी वहाँ बैम्बू में स्टीम करेगा. ಮೀನಾ ಇಟ್ಟಿದ್ದಾಯ್ತು, ವೆಜ್ ಪಲ್ಯನ ಇಟ್ಟಿದ್ದಾಯ್ತು. ಇವಾಗ ಬಂಬು ಒಳಗೆ ಈಗ ರೈಸ್ ಕೂಡ ಕುದಿಸ್ತೀವಿ. बोतलिस इधर ना लूना आलू ना. इसमें भी सबको निकालता है. ಬಂಬು ಒಳಗೆ ಕುದಿಸಿದ ರೈಸ್ ಇದು. ऐसा करने वाला ना. जब ठंडा करने वाले काम ला लेंगे. ये लाई पट्टा हो गया ना. लाई पत्ता वो ऐसे ही खाता है मतलब. ये राइस हो गया, लाई पत्ता हो गया, ये जंगल का मछली हो गया. खा मनाई. अजूगा दे
एक हाथ पकड़ो ना, आप जहाँ से खाना खा रहे हैं वो तानो एक वाला तानो ये नहीं कहता हूँ भैया तानो ना ऐसे करके हाँ वो ऐसे- निकलो इसको तानो थोड़ा थोड़ा करके निकाल सकता ऐसे है करके हाँ ಗುರುವೆ ಇವಾಗ ಮೀನಾ ಏನು ಹುರಿದಿದ್ರಿಗ लट्टी को लेकिन ಅದನ್ನ ಹೊರಗೆ ತೆಗಿಲಕತ್ತೀನ उल्टा भेजो बस अभी अभी का खाओ ऐसे डायरेक्ट ऐसे ही नहीं ऐसे नहीं मिला के थोड़ा थोड़ा करके खाओ ठीक है ಇವಾಗ ನಾನು ಮೀನಾ ಕೂಡ ತಿಂದೆ ಫಸ್ಟ್ ಟೈಮ್ ಇಲ್ಲಿ ಬಂದು ಎಲ್ಲ ಥರ ಟೇಸ್ಟ್ ಮಾಡಕತ್ತೀನಿ ನಾನು ಎಂದೂ ನಾನು ನಾನ್ ವೆಜ್ ತಿಂದವಲ್ಲ ಭಾಳ ಅಂದ್ರೆ ಭಾಳ ಕಡಿಮೆ ಜೀವನದಾಗ 2 ಬೇಡ 3 ಸಲ ತಿಂದವ ಇವಾಗ ಇಲ್ಲಿ ತಿನ್ನಕತ್ತೀನಿ ಬಟ್ ಇವಾಗ ಇದು ನಾನು ಮುಂದೆ ಹೋಗಲ್ಲ ಬರೀ ಟೇಸ್ಟ್ ಮಾಡ್ತೀನಿ ಇವಾಗ ಇದು ಅವ್ರು ಕೊಡ್ತೀನಿ ಭಯ್ಯ ಹೋಗ ताओ ना भैया ಹೋಗ तो काम को दो कोई भी प्रॉब्लम होने से ना हाँ भाई। आपको तुरंत कॉल करना ಓಕೆ ಓಕೆ ಬಾಯ್ पूरा मैनेज कर लेगा पास का आदमी में कहीं भी हो ಹಾಂ हम आपको ये मदद कर लेगा ओके आपको भाई। हमको कॉल करो ಓಕೆ ठीक है ನೋಡಿದ್ರಿ ಗುರುವೆ ಹ್ಯಾಂಗಿತ್ತು ವಿಡಿಯೋ ಈ ದಾರ್ಕ ವಿಲೇಜ್ ಟ್ರೈಬಲ್ಸ್ ವಿಲೇಜ್ ಇದು ಈ ಸದ್ ನಾನು ದಾರ್ಕ ವಿಲೇಜ್ ದಾಟಿ ಬೇರೆ ಕಡೆ ಹೊಂಟೀನಿ ಅರುಣಾಚಲ ಪ್ರದೇಶದಲ್ಲಿ ನನಗೆ ಕೂಡ ಫಸ್ಟ್ ಟೈಮ ಈ ರೀತಿ ಒಂದು ವಿಲೇಜ್ದಾಗ ಬಂದು ಒಂದು ಫ್ಯಾಮ್ಲಿ ಒಳಗೆ ಇದ್ದಕ್ಕೆಸಂದ್ರೆ ಇಲ್ಲಿರುವ ಕಲ್ಚರನ್ನು ಎಕ್ಸ್ಪ್ಲೋರ್ ಮಾಡಿದೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಇದರ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ ಇವಾಗ ನಾನು ಇಲ್ಲೇ ಜಳಕ ಮಾಡ್ತೀನಿ ಮತ್ತೆ ಸಿಗಮತ್ತ ಇದರ ಮುಂದಿನ ವಿಡಿಯೋದೊಳಗೆ ನಮಸ್ಕಾರ ಟಾಟಾ ಬಾಯ್ ಬಾಯ್